ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಮೋದಿಜಿ ಇದೆಷ್ಟು ಅವಮಾನಕರ ವಿಚಾರ ಗೊತ್ತಾ? ಯಾವುದು 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 ಹೇಳ್ತೀನಿ. ಸಾರಿ, ವಾಯು ಮಾಲಿನ್ಯ ಒಂದು ಸ್ವಲ್ಪ ಜೋರಾಗಿಬಿಟ್ಟಿದೆ ನೋಡಿ, ಅದಕ್ಕೆ ಒಂದು ಸ್ವಲ್ಪ ಕೆಮ್ಮು ಬರ್ತಾ ಇದೆ. ಸುಪ್ರಿಯಾ ಶ್ರೀನಾಟೆ ಹೆಸರು ಕೇಳಿರ್ಬೇಕಲ್ವಾ? ಹಾಂ, ಅವರು ಮಾತಾಡಿದ್ದಾರೆ, ಒಂದಷ್ಟು ಬರ್ಕೊಂಡಿದ್ದಾರೆ ಕೂಡ. ಏನಂತ? ಸೋರ್ಸ್ ಪ್ರಕಾರ ಮೂಲಗಳ ಪ್ರಕಾರ ರಷ್ಯಾ ಅಧ್ಯಕ್ಷರಾದಂತಹ ಪುಟಿನ್ ಅವರು ಭಾರತಕ್ಕೆ ಬಂದಿದ್ದಾರೆ. ಹೌದಾ? ಇಲ್ಲಿ ಬಂದ ಮೇಲೆ ದೆಹಲಿಯ ವಾಯು ಮಾಲಿನ್ಯದ ತೀವ್ರ ಪರಿಣಾಮದಿಂದಾಗಿ ಪಾಪ ಅವರಿಗೆ ಹೇಳೋದಕ್ಕೆ ತೀರದಷ್ಟು ತೊಂದರೆ ಆಗಿಬಿಟ್ಟಿದೆ. ಅವರು ದೆಹಲಿಗೆ ಕಾಲಿಟ್ಟಾಗಿಂದ ಒಂದೇ ಸಮನೆ ಕೆಮ್ತಾ ಇದ್ದಾರೆ. ನಿಂತಲ್ಲೂ ಕೆಮ್ಮು, ಕುಂತಲ್ಲೂ ಕೆಮ್ಮು, ಎಲ್ಲೆಲ್ಲೂ ಮತ್ತೆ 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 ಕೆಮ್ತಾ ಇದ್ರು. ಹಾಗಾಗಿ ಇದರಿಂದ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ, ಅವರು ದೆಹಲಿಯ ವಾಯು ಮಾಲಿನ್ಯದಿಂದಾಗಿ ಅಸ್ವಸ್ಥರಾಗಿಬಿಟ್ಟಿದ್ದಾರೆ. ಮೋದಿಜಿ ಇದೆಷ್ಟು ಅವಮಾನಕರ ವಿಚಾರ ಅಲ್ವಾ? ನಾನಲ್ಲ, ಸುಪ್ರಿಯಾ ಶ್ರೀನಾಟೆ ಅವರು ಪಾಪ ಕೇಳ್ತಾ ಇದ್ದಾರೆ. ಹಾಗೆ ಭಾರತೀಯರಂತೂ ಬಿಡಿ, ಮೋದಿಜಿ ಅವರ ಬಗ್ಗೆ ಯೋಚನೆನೇ ಮಾಡಲ್ಲ. ವಾಯು ಮಾಲಿನ್ಯ ಆಗಲಿ ಅದೇನೇ ಆಗಲಿ ಕೇರೆ ಮಾಡಲ್ಲ, ಗೊತ್ತು. ಅಂಡ್ ಅದು ಪರವಾಗಿಲ್ಲ ಬಿಡಿ. ಆದರೆ ಒಬ್ಬ ವಿದೇಶಿ ರಾಷ್ಟ್ರಾಧ್ಯಕ್ಷರ ಮುಂದೆ ಅವರ ಮೂಗಲ್ಲಿ ಈ ದೆಹಲಿಯ ಪ್ರದೂಷಿತ ಗಾಳಿಯನ್ನ ಸೇವಿಸೋ ಹಾಗೆ ಮಾಡಿ, 10 ಸರ್ತಿ ಕೆಮ್ಮೋ ಹಾಗೆ ಮಾಡಿ, ಜಾಗತಿಕವಾಗಿ ಭಾರತ ನಾಚಿಕೆ ಪಟ್ಕೊಳ್ಳುವಂಥ ಸ್ಥಿತಿಗೆ ತಂದಿಟ್ರಲ್ಲ ಮೋದಿಜಿ ಇದು ಎಷ್ಟು ಅವಮಾನಕರ ವಿಚಾರ ಗೊತ್ತಾ? ನಾನಲ್ಲ, ಸುಪ್ರಿಯಾ ಶ್ರೀನಾಟೆ ಅವರು ಹಾಗೆ ಕೇಳ್ತಾ ಇದ್ದಾರೆ. So extremely highly placed sources who have been witness to this are telling us that the Russian President Vladimir Putin, who's on an India visit, is not taking to the pollution very kindly. In fact, he's really battling the deadly pollution. He's in a huge discomfort. He's constantly coughing. He's not taking to it very kindly. I mean, if this is not global embarrassment, then what is? And the question that one would want to ask the Indian Prime Minister, Mr. Modi, is battling pollution is certainly not your priority. You don't care whether small children and the elderly are battling it and they're actually coughing, they're bearing the consequences of this deadly pollution. But could we not have been spared this global embarrassment before the head of a state? Is this what you have brought India to global shame? I mean, at what stage will you set your priorities right? That's the question. ಸುಪ್ರಿಯಾ ಶ್ರೀನಾಟೆ ಅವರು ಪುಟಿನ್ ಅವರು ಈ ಹಿಂದೆ ಕೆಮ್ಮೋದನ್ನು ನೋಡಿರಲಿಲ್ಲ ಅನ್ಸುತ್ತೆ. ಬೇಕಾದ್ರೆ ಒಂದು ಸ್ವಲ್ಪ ನೋಡಿ. ವೀಕ್ಷಕರೇ, ನೀವು ಗಮನಿಸಿ, ಈಗ ಸಂಪೂರ್ಣ ಲೆಫ್ಟ್ ಗ್ಯಾಂಗ್ ರೈಟ್ ಟು ಬ್ರೀದ್ ಅನ್ನುವಂತ ಹೆಸರಿನಲ್ಲಿ ದೆಹಲಿಯಲ್ಲಿ ಪ್ರತಿಭಟಿಸೋದಕ್ಕೆ ಇಳಿದು ಬಿಟ್ಟಿದ್ದಾರೆ. ಈ ಕಡೆ ಚಳಿಗಾಲದ ಅಧಿವೇಶನ ಆರಂಭ ಆದ ನಂತರ ಕೂಡ ಅಷ್ಟೇ ಸದನದ ಹೊರಗೆ ನಿಂತ್ಕೊಂಡು ಅದೇ ಬೊಬ್ಬೆಯನ್ನ ಹಾಕ್ತಾ ಇದ್ದಾರೆ. ಆದ್ರೆ ನಾನು ಕೇಳುವಂಥದ್ದು, ಇದೇ ಗ್ಯಾಂಗ್ ಕಳೆದ 26 ವರ್ಷದಲ್ಲಿ ಎಲ್ಲಿತ್ತು, ಎಲ್ಲಿ ಮಾಯಾಗಿತ್ತು? ಮೋದಿಜಿ ಬರೋದಕ್ಕೂ ಮೊದಲು ದೆಹಲಿಯ ಇದೇ ಕೆಟ್ಟ ವಾಯು ಗುಣಮಟ್ಟದ ಬಗ್ಗೆ ಒಬ್ರು ಮಾತಾಡ್ಲಿಲ್ಲ, ಎಲ್ಲರೂ ಮೌನವಾಗಿದ್ರಲ್ವಾ? 15 ವರ್ಷ ಕಾಂಗ್ರೆಸ್ಸಿನ ಆಳ್ವಿಕೆ ಇತ್ತು, ಆವಾಗ್ಲೂ ಕೂಡ ಮೌನವಾಗಿದ್ರು. 11 ವರ್ಷ ಆಮ್ ಆದ್ಮಿ ಪಾರ್ಟಿ ಆಳ್ವಿಕೆ ಇತ್ತು, ಆವಾಗ್ಲೂ ಕೂಡ ಮೌನವಾಗಿದ್ರು. ಆ ಅವಧಿಯಲ್ಲಿ ಗಾಳಿ ಗುಣಮಟ್ಟ ಕೆಟ್ಟಿರ್ಲಿಲ್ವಾ? ಅಫ್ಕೋರ್ಸ್ ಕೆಟ್ಟಿತ್ತು. ಆದರೂ ಒಬ್ಬರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಬಂದಿರಲಿಲ್ಲ. ಯಾಕೆ ಅಂತಂದ್ರೆ ಅವರಿಗೆ ದೆಹಲಿ ಗಾಳಿ ಗುಣಮಟ್ಟದಿಂದ ಏನೇನೂ ಸಮಸ್ಯೆ ಇಲ್ಲ, ಅದಕ್ಕೂ ಇವರಿಗೂ ಸಂಬಂಧನೇ ಇಲ್ಲ. ಈ ಹವಾಮಾನ, ಈ ಪರಿಸರ, ಈ ಕಾಳಜಿ, ಇದರಲ್ಲಿ ನಿಜವಾಗ್ಲೂ ಇವರಿಗೆ ಏನೇನೂ ಆಸಕ್ತಿ ಇಲ್ಲ. ಹಾಗಾದ್ರೆ ಸಮಸ್ಯೆನೇ ಇಲ್ವಾ? ಸಮಸ್ಯೆ ಇದೆ. ಆದ್ರೆ ಆ ಸಮಸ್ಯೆ ಅವತ್ತು ಇತ್ತು, ಇವಾಗ್ಲೂ ಇದೆ. ಅವತ್ತು ಸ್ಟ್ಯಾಂಡ್ ತಗೊಳ್ಳಿಲ್ಲ, ಇವತ್ತು ಸ್ಟ್ಯಾಂಡ್ ತಗೊಂಡ್ಬಿಟ್ಟಿದ್ದಾರೆ. ಅವತ್ತು ತಮ್ಮದೇ ಆಳ್ವಿಕೆ ಇತ್ತು, ಮಾತಾಡ್ಲಿಲ್ಲ. ಇವತ್ತು ತಮ್ಮ ಆಳ್ವಿಕೆ ಇಲ್ಲ, ಹಾಗಾಗಿ ಮಾತಾಡ್ತಾ ಇದ್ದಾರೆ. ಸೊ ಇದು ಪ್ರೊಪಗ್ಯಾಂಡಾ ಅಷ್ಟೇ. ಸೋನಿಯಾ ಗಾಂಧಿ ಅವರು ಬಂದು ದೆಹಲಿ ಗಾಳಿ ಪೂರ್ತಿ ವಿಷಮಿಶ್ರಿತವಾಗಿಬಿಟ್ಟಿದೆ, ಮಕ್ಕಳು ಸಾಯ್ತಾ ಇದ್ದಾರೆ, ಹಿರಿಯರು ತೀವ್ರವಾಗಿ ನರಳ್ತಾ ಇದ್ದಾರೆ, ಸರ್ಕಾರ ತಕ್ಷಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅಬ್ಬಬ್ಬಬ್ಬಬ್ಬ, ಏನ್ ನಾಟಕ ಮೇಡಮ್! ಭೋಪಾಲ್ ಅನಿಲ ದುರಂತದಲ್ಲಿ 20,000ಕ್ಕೂ ಹೆಚ್ಚು ಜನ ಸತ್ತಾಗ ಅದೆಷ್ಟೋ ಲಕ್ಷ ಜನ ಇವತ್ತಿಗೂ
ಜೀವನ ಪೂರ್ತಿ ಅದರ ಎಫೆಕ್ಟ್ ಜೊತೆಗೆ ಬದುಕ್ತಾ ಇದ್ದಾರೆ. ಅದ್ಯಾವುದು ಇಷ್ಟು ವರ್ಷ ಪಾಪ ನಿಮ್ಮ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಆದ್ರೆ ಈಗ 25 ವರ್ಷಗಳ ಕಾಲದ ಆ ನಿಮ್ಮ ಇಂಡಿ ಮೈತ್ರಿಕೂಟ ದೆಹಲಿ ಬಿಟ್ಟು ಹೋದ ನಂತರ ಪಾಪ ಈಗ ಆಲ್ ಆಫ್ ದ ಸಡನ್ ಈ ಮಕ್ಕಳ, ಹಿರಿಯರ, ಇವರೆಲ್ಲರ ಆರೋಗ್ಯದ ಬಗ್ಗೆ ನಿಮಗೆ ಚಿಂತೆ ಶುರು ಆಗಿಬಿಟ್ಟಿದೆ. ಹೌದಾ? ಅಂದ್ರೆ ಇವರುಗಳ ಪ್ರಕಾರ ದೆಹಲಿಗೆ ಈ ವಾಯು ಮಾಲಿನ್ಯ ತಂದಿದ್ದೇ ಬಿಜೆಪಿ. ಅದೇ ಕಾಂಗ್ರೆಸ್ ಕೇಜ್ರಿವಾಲ್ ಸರ್ಕಾರ ಇದ್ದಾಗ ಅವರು ಪಾಪ ಪ್ಯೂರ್ ಆಮ್ಲಜನಕವನ್ನು ಸಪ್ಲೈ ಮಾಡ್ತಾ ಇದ್ರು. ಹೌದಾ? ಯಾಕೆ ಸೋನಿಯಾ ಗಾಂಧಿ ಅವರೇ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರಕ್ಕೆ ಬಂದು ಇನ್ನೂ 1 ವರ್ಷನೂ ಪೂರ್ಣ ಆಗಿಲ್ಲ, ಅಷ್ಟು ಬೇಗ ನಿಮಗೆ ಸಫೋಕೇಶನ್ ಸ್ಟಾರ್ಟ್ ಆಗಿಬಿಡ್ತಾ? ಹಿಂಗಾದ್ರೆ ತುಂಬ ಕಷ್ಟ ಇದೆಯಲ್ವಾ? ಯಾಕಂದರೆ ಬಿಜೆಪಿ ಅಷ್ಟು ಸುಲಭದಲ್ಲಿ ಹೋಗಲ್ಲ. ಇನ್ನೊಂದಷ್ಟು ವರ್ಷ ಇರುತ್ತೆ. ಪಾಪ ಅದು ಹೆಂಗೆ ಮ್ಯಾನೇಜ್ ಮಾಡ್ತಿರೋ ಏನೋ, ಹೋಗಲಿ. ವೀಕ್ಷಕರೇ, ಸಂಸತ್ತಲ್ಲಿ ಇವರ ಈ ಹೋರಾಟದ ಹೊರತಾಗಿಯೂ ಒಂದಷ್ಟು ಡ್ರಾಮ್ಯಾಟಿಕ್ ಸನ್ನಿವೇಶಗಳು ಕೂಡ ಕಂಡು ಬಂದವು. ಕಾಂಗ್ರೆಸ್ ಸಂಸದ ದೀಪೇಂದರ್ ಹೂಡಾ ಆಂಟಿ ಪೊಲ್ಯೂಷನ್ ಮಾಸ್ಕ್ ಧರಿಸಿ ಬರ್ತಾರೆ. ಇನ್ನು ಇಮ್ರಾನ್ ಮಸೂದ್ ಆಮ್ಲಜನಕ ಸಿಲಿಂಡರೇ ಹಿಡ್ಕೊಂಡು ಬರ್ತಾರೆ. ಅಂದ್ರೆ ಆಫ್ಟರ್ ಸೋ ಲಾಂಗ್ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದ್ರಿಂದ ವಾಯು ಗುಣಮಟ್ಟ ಸಂಪೂರ್ಣ ಹದಗೆಟ್ಟು ಬಿಟ್ಟಿದೆ, ಆರೋಗ್ಯಾಪಾಯಗಳು ಎದುರಾಗಿಬಿಟ್ಟಿದೆ. ಸೊ ಇದನ್ನ ತೋರಿಸೋದಕ್ಕೆ ಪಾಪ ವಿಪಕ್ಷ ಸಂಸದರು ಮಾಸ್ಕು ಅದು ಇದು ಅಂತ ಏನೇನೋ ಧರಿಸ್ಕೊಂಡು ಬರ್ತಾರೆ. ಅಲ್ಲ, ಮೋದಿಜಿ ಅಧಿಕಾರಕ್ಕೆ ಬರೋದಕ್ಕೂ ಮೊದಲು ನೀವುಗಳು ಮೂಗಿಂದ ತಾನೇ ಗಾಳಿಯನ್ನು ಸೇವನೆ ಮಾಡ್ತಾ ಇದ್ದಂಥದ್ದು, ಅಥವಾ ಇಲ್ಲ ಅಂತಂದ್ರೆ ಈಗ ಯಾಕೆ, ಈಗ ಮಾತ್ರ ಯಾಕೆ ಇಷ್ಟು ಸಮಸ್ಯೆ ಆಗ್ತಾ ಇದೆ? ನಿಮ್ಮ ಪಕ್ಷಕ್ಕೆ ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಪಾಪ ಅದನ್ನ ಮೋದಿಜಿ ತಲೆ ಮೇಲೆ ಹಾಕಿದ್ರೆ ಇದೊಳ್ಳೆ ಕಥೆ ಆಯ್ತಲ್ಲ. ವಾಯು ಮಾಲಿನ್ಯ ಇಲ್ವಾ? ಇದೆ. ಆ ಸಮಸ್ಯೆ ಇವತ್ತಿರುವಂಥದ್ದ? ಅದು ಎಷ್ಟು ವರ್ಷಗಳಿಂದ ಇದೆ ಗೊತ್ತಿಲ್ವಾ? ಯಾರಿಗೂ ಗೊತ್ತಿಲ್ವಾ? ಈಗ ಇವರು ಹೇಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಮೋದಿಜಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ವಾಯು ಮಾಲಿನ್ಯವನ್ನು ಕೂಡ ಹಂಗೇ ಹೊತ್ಕೊಂಡು ಬಂದ್ರು. ಹಾಗಾಗಿ ದಯವಿಟ್ಟು ಅವರನ್ನ ಅಧಿಕಾರದಿಂದ ಇಳಿಸಿಬಿಡಿ, ಆಗ ತನ್ನಿಂದ ತಾನೇ ವಾಯು ಮಾಲಿನ್ಯ ಸಮಸ್ಯೆ ಮಾಯ ಆಗಿಬಿಡತ್ತೆ. ಆ ರೀತಿ ಮಾತಾಡ್ತಾ ಇದ್ದಾರಪ್ಪ. ಹೌದಲ್ವೋ? ಇಲ್ಲ ಅಂತಂದ್ರೆ ಸಮಸ್ಯೆ ಇತ್ತು, ಈಗಲೂ ಇದೆ. ನೀವು ಅವತ್ತು ಸ್ಟ್ಯಾಂಡ್ ತಗೊಳ್ಬೇಕಾಗಿತ್ತು, ಆದ್ರೆ ಇವತ್ತು ಮಾತ್ರ ಯಾಕೆ ಸ್ಟ್ಯಾಂಡ್ ಅನ್ನು ತಗೊಳ್ತಾ ಇದ್ದೀರಾ? ನೀವು ಅಧಿಕಾರದಲ್ಲಿದ್ದಾಗ ಅದು ಸಮಸ್ಯೆ ಅಲ್ಲ, ನೀವು ಅಧಿಕಾರದಲ್ಲಿ ಇಲ್ಲದಾಗ ಮಾತ್ರ ಅದು ಸಮಸ್ಯೆ. ಹೌದಾ? ಆದರೂ ಪಾಪ ಸುಪ್ರಿಯಾ ಶ್ರೀನಾಥ್ ಅವರಿಗೆ ಹುಡುಕಿ ಕೊನೆಗೆ ಕೆಮ್ಮೋದು ಮಾತ್ರ ಕಾಣಿಸಿದೆ ಅಂತ ಅನ್ಸುತ್ತೆ. ಆದರೆ ನಮಗೇನೇನು ಕಾಣಿಸ್ತಾ ಇದೆ ಗೊತ್ತಾ? ಪುಟಿನ್ ಅವರು ಬರ್ತಾ ಇದ್ದ ಹಾಗೇನೆ ಒಂದಷ್ಟು ಬರ್ನಾಲ್ಗಳು ಖಾಲಿ ಆಗಿದ್ದು ಕಾಣಿಸ್ತು. ಒಂದು ಸಮೂಹ ಒಂದೇ ಸಮನೆ ಅಳೋದು ಕಾಣಿಸ್ತು. ಒಂದು ಸಮೂಹದ ನಿದ್ದೆನೇ ಕೆಟ್ಟು ಹೋಗಿರೋದು ಕಾಣಿಸ್ತು. ಪುಟಿನ್ ಅವರು ಬಂದು ಹೋಗುವಂಥ ಈ ಗ್ಯಾಪಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಇನ್ನು ಈ ಭೇಟಿಯ ಉದ್ದೇಶ, ಅದರ ರಿಸಲ್ಟು, ಇವೆಲ್ಲವನ್ನ ನೋಡಿದ ಮೇಲೆ ಇನ್ನೇನೇನೆಲ್ಲ ಮಾಡ್ತಾರೋ ಪಾಪ ಅಲ್ವಾ ಸುಪ್ರಿಯಾ ಶ್ರೀನಾಥ್ ಅವರೇ? ನಿಮ್ಮ ಕೆಮ್ಮಿನ ಹಿಂದೆ ಕೂಡ ಒಂದು ಕಣ್ಣೀರಿನ ಕಥೆ ಇದೆ ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ ಸುಪ್ರಿಯಾ ಶ್ರೀನಾಥ್ ಅವರೇ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.